ಶಲೋಮ್, ಪ್ರೈಸ್ ದ ಲಾರ್ಡ್. ನನ್ನ ಆತ್ಮೀಯ ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯಕ್ಕಾಗಿ ಎದುರು ನೋಡುತ್ತಿರೋ ದೇವರ ಮಕ್ಕಳೇ, ಹೇಗಿದ್ದೀರಾ? ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕೂಡಿ ಒಂದು ಶ್ರೇಷ್ಠಕರವಾದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ನಿಮಗಾಗಿ, ನಮಗಾಗಿ, ನಮ್ಮ ಜೀವನದಲ್ಲಿಯೂ ನಮ್ಮ ಮನೆಗಳಲ್ಲಿ ಬಂದಿದ್ದಾರೆ ವಾಕ್ಯದ ರೂಪದಲ್ಲಿ. ಬನ್ನಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನ. ದ ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 8. ನೀನು ಮಾಡುವ ಕಾರ್ಯಗಳು ನನಗೆ ತಿಳಿದಿದ್ದೆ. ನಿನ್ನ ಮುಂದೆ ತೆರೆದ ಬಾಗಿಲನ್ನು ಇಟ್ಟಿದ್ದೇನೆ, ಅದನ್ನು ಯಾರೂ ಮುಚ್ಚಲಾರರು. ನೀನು ದುರ್ಬಲನೆಂಬುದು ನನಗೆ ತಿಳಿದಿದ್ದೆ, ಆದರೆ ನೀನು ನನ್ನ ಬೋಧನೆಯನ್ನು ಅನುಸರಿಸಿದಿ. ನನ್ನ ಹೆಸರನ್ನು ಹೇಳಲು ನೀನು ಹಿಂಜಾರಲಿಲ್ಲ. I know thy works. Behold, I have set before thee an open door, and no man can shut it. For thou hast a little strength, and hast kept my word, and hast not denied my name. Praise the Lord. ಪ್ರಿಯರಾದ ದೇವರ ಜನರೇ, ಒಬ್ಬ ಯಾಜಕನಾಗಿ ನನಗೆ ವೈಯಕ್ತಿಕವಾದ ಒಂದು ಒಳ್ಳೆ ವಾಕ್ಯ ಇದೇನೆಂದರೆ, ದೇವರು ಹೇಳ್ತಾ ಇದ್ದಾರೆ, ನಾನು ನಿಮಗಾಗಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೀನಿ. ಅದು ಯಾರು ಕೂಡ, ಮನುಷ್ಯನಾಗಿರೋ ಯಾವನು ಕೂಡ ಮುಚ್ಚೋದು ಸಾಧ್ಯವಿಲ್ಲ. ಅದು ಯಾವನು ಕೂಡ, ಅದು ಯಾರಾಗ್ಲಿ ಮುಚ್ಚೋದು ಸಾಧ್ಯವಿಲ್ಲ. ನಾನು ನಿನ್ನ ಬಾಗಿಲನ್ನು ತೆರೆದಿಟ್ಟಿದ್ದೀನಿ. ಕಾರಣ ಏನೆಂದರೆ, ದೇವರ ನನ್ನ ಮುಂದೆ, ನಮ್ಮ ಮುಂದೆ ಒಂದು ಬಾಗಿಲನ್ನು ತೆರೆದಿಟ್ಟಿರೋ ಕಾರಣ ಏನೆಂದರೆ, ನೀನು ದುರ್ಬಲನೆಂದು ದೇವ್ರಿಗೆ ಗೊತ್ತು, ನಾವು ಬಲಹೀನರಂತ ದೇವ್ರಿಗೆ ಗೊತ್ತು. ಆದರೂ ನೀನು ನನ್ನ ಬೋಧನೆಯನ್ನು ಅನುಸರಿಸಿದಿ. ಯಾರು ಅನುದಿನವೂ ದೇವರ ವಾಕ್ಯವನ್ನು ಅನುಸರಿಸಿ ದೇವರಕ್ಕಾಗಿ ಮುಂಚಾನೆ ವೇಳೆಯಲ್ಲಿ ವಾಕ್ಯಕ್ಕಾಗಿ ಎದುರು ನೋಡುತ್ತಾರೋ, ಅವರು ಬಲಹೀನರಾದ್ರೂ ಕೂಡ ದೇವರು ಅವರ ಆಸಕ್ತಿಯನ್ನು ನೋಡಿ ಅವರಿಗಾಗಿ ಒಂದು ಬಾಗಿಲನ್ನು ತೆರೀತಾರೆ. ಆಮೆನ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಜನರೇ, ನಮ್ಮ ಬಲ ಸ್ವಲ್ಪವೇ, ನಾವು ಬಲಹೀನರೇ. ಬಲಿಷ್ಠರು ಹೊರಗಿದ್ದಾರೆ, ನಮ್ಮನ್ನು ಕುಗ್ಗಿಸೋದಕ್ಕೂ, ನಮ್ಮನ್ನು ನಾಶಪಡಿಸೋದಕ್ಕೂ, ನಮ್ಮ ಮೇಲೆ ದಬ್ಬಾಳಿಕೆ ತೋರಿಸೋದಕ್ಕೂ. ನಮ್ಮ ಬಲವು ಸ್ವಲ್ಪವಾದ್ರೂ ಕೂಡ ದೇವರು ನಮ್ಮ ಬಲವಾಗಿ ನಮಗಾಗಿ ಒಂದು ಬಾಗಿಲನ್ನು ತೆರೆಯುತ್ತಾರೆ. ಒಂದು ವೇಳೆ ಲೋಕದ ಸಂಬಂಧಪಟ್ಟಿರುವ ಎಲ್ಲಾ ಬಾಗಿಲುಗಳು ನಮಗಾಗಿ ಮುಚ್ಚಲ್ಪಟ್ಟಿದ್ಯಾ? ಸಹಾಯ ಎಂಬ ಬಾಗಿಲಿಲ್ಲವಾ? ನಮಗೆ ಯಾವ ದಿಕ್ಕು ಕಾಣದೆಂಬ ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ಯಾ? ದೇವರು ಹೇಳುತ್ತಾ ಇದ್ದಾರೆ, ಈಗೋ ನಾನು ನಿಮಗಾಗಿ ಒಂದು ಬಾಗಿಲನ್ನು ತೆರೀತೀನಿ ಅಂತ. ದೇವರು ತೆರೆದಿರೋ ಬಾಗಿಲು ಯಾವನು ಕೂಡ ಮುಚ್ಚೋದು ಸಾಧ್ಯವಿಲ್ಲ. ಆ ಬಾಗಿಲು ನಿಮಗಾಗಿ, ನಮಗಾಗಿ ತೆರೆಯಲ್ಪಡಬೇಕಂದ್ರೆ ನಾವು ಏನು ಮಾಡಬೇಕು? ಆ ಸರ್ವಾಧಿಕಾರಿಯಾಗಿರೋ ಯೇಸು ಸ್ವಾಮಿನ ಮಾತ್ರ ಆಶ್ರಯಗೊಳ್ಳಬೇಕು. We have to look unto him to open a door for me, that nobody should close it. Amen. ಬನ್ನಿ, ಆ ಬಾಗಿಲು ನಿಮ್ಗಾಗಿ ತೆರೆಯಲ್ಪಟ್ಟಿದೆ. ಆ ತೆರೆಯಲ್ಪಟ್ಟಿರೋ ಬಾಗಿಲನ್ನು ನಾವು ಸ್ವಂತ ಮಾಡ್ಕೋಬೇಕಂದ್ರೆ ಪ್ರಾರ್ಥನೆಯಿಂದ ದೇವರ ಮನಸ್ಸನ್ನು ಗೆಲ್ಲೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೇ, ಕೊಟ್ಟಿರುವ ವಾಕ್ಯ ನಿನ್ನ ಮಕ್ಕಳು ಕೇಳಿ, ಅಪ್ಪ ನಿನ್ನ ಮುಂದೆ ಬಲಹೀನರಯ್ಯ, ಆದ್ರೂ ಅವ್ರಿಗಾಗಿ ನೀನು ತೆರೆದಿರೋ ಬಾಗಿಲು ಪ್ರತಿಯೊಬ್ಬರು ಪ್ರವೇಶಿಸೋದು ಸಹಾಯ ನೀಡಯ್ಯ. ಬಲಹೀನರನ್ನು ನೀನು ವಾಕ್ಯದಿಂದ ನೀನು ಬಲಪಡಿಸುತ್ತಾ ಇರೋಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರೈಸ್ ದ ಲಾರ್ಡ್. ನಾಳೆ ಇನ್ನೊಂದು ವಾಕ್ಯ ನಾವೆಲ್ಲರೂ ಒಟ್ಟಾಗಿ ಕೂಡಿ ಸ್ತುತಿಸೋಣ, ಸ್ಮರಿಸೋಣ. ಅಲ್ಲಿ ತನಕ ದೇವರ ಮಹಾಕೃಪೆ ನಿಮ್ಮೆಲ್ಲರಿಗೂ ಶುಭವಾಗಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.